ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮಿ ಮಾತಾಡ್ತಾ ಇದ್ದೀನಿ. ನಾನಿಷ್ಟು ಬ್ಯೂಟಿಫುಲ್ ಆಗಿ ರೆಡಿ ಆಗಿಬಿಟ್ಟು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಅಂದರೆ, ನಮ್ಮ ಬಗ್ಲುಗುಂಟೆಯಲ್ಲಿರುವ ಎಮ್ಮಿಎಲ್ ಲೇಔಟಲ್ಲಿ ದಾಸರಹಳ್ಳಿಯ ಸಂಭ್ರಮ ನಡೀತಾ ಇದೆ. ಸೊ ಅಲ್ಲಿ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಐಟಮ್ಸ್ನ ಹಾಕಿರ್ತಾರೆ. ಸೊ ಹಾಗಾಗಿ ನಾನು ನನ್ನ ಮಗಳು ರೆಡಿ ಆಗಿಬಿಟ್ಟು ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ನಾವಲ್ಲಿ ಹೋದ್ಮೇಲೆ ಅವ್ರ ಫ್ರೆಂಡ್ಸ್ ಕೂಡ ಬಂದು ಜಾಯ್ನ್ ಆಗ್ತಾರೆ. ಅಲ್ಲಿ ಏನಪ್ಪ ತುಂಬ ವಿಶೇಷ ಅಂತಂದರೆ, ಫನ್ ಫುಡ್ ಫ್ಯಾಷನ್ ಫೆಸ್ಟಿವಲ್ ನಡೀತಾ ಇದೆ. ಸೊ ಅಲ್ಲಿ ಎಲ್ಲ ಥರ ವೆರೈಟಿ ಫುಡ್ಸ್ಗಳನ್ನ ನಾವು ಟ್ರೈ ಮಾಡ್ಬೋದು. ಸೊ ಅಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ, ಅಲ್ಲಿ ನಾನ್ ವೆಜ್ ಇರಲ್ಲ, ಓನ್ಲಿ ವೆಜ್ ಆದರೂ ಪರವಾಗಿಲ್ಲ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲನೂ ಕೂಡ. ಅಪ್ಪು ಮಶ್ರೂಮ್ ಬಿರಿಯಾನಿನ ಟೇಸ್ಟ್ ಮಾಡಿದ್ವಿ, ಸಖತ್ತಾಗಿತ್ತು. ಪುಳಿಯೋಗರನ್ನ ಟೇಸ್ಟ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಸೊ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂತ ಅಂದರೆ, ಈ ದಾಸರಹಳ್ಳಿಯ ಸಂಭ್ರಮ ನಡೆಯೋದು ಆಗಸ್ಟ್ 23, 24, 25. ಸೊ ಈಗಾಗಲೇ 23, 24 ಆಗೋಗಿದೆ. ನನಗೆ ಗೊತ್ತಾಗಿದ್ದು ಕೂಡ ತುಂಬ ಲೇಟಾಗಿ. ಸೊ ಲೇಟಾಗಿ ಅಂತಂದರೆ ನನಗೆ ಗೊತ್ತಾಗಿದ್ದು 23, ನಾನು ಹೋಗಿ ವಿಡಿಯೋ ಮಾಡಿದ್ದು 24ನೇ ತಾರೀಕು. ಸೊ ನಿಮಗೆಲ್ಲ ಇನ್ನು ಬಾಕಿ ಇರೋದು 25ನೇ ತಾರೀಕು ಒಂದೇ, ಅದು ಕೂಡ ಭಾನುವಾರ ಬಂದಿದೆ. ಸೊ ನೀವೆಲ್ಲರೂ ಕೂಡ ನಿಮ್ಮ ಗಂಡದಿರನ್ನ ಕರ್ಕೊಂಡೋಗಿ ದಯವಿಟ್ಟು ಜೋಬ್ನ ಖಾಲಿ ಮಾಡಿಸಿ ಕರ್ಕೊಂಬನ್ನಿ. ನಮ್ಮಂಥ ಹೆಣ್ಮಕ್ಳುಗಳಿಗೆ ಮತ್ತೆ ಈ ಥರ ಚಾನ್ಸ್ ಸಿಗಲ್ಲ. ಸೊ ಅಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಮಣ್ಣಿನಲ್ಲಿ ಮಾಡಿರೋಂಥ ಸರಗಳು, ಸೊ ಬಳೆಗಳು ಎಲ್ಲಾನು ತುಂಬ ಚೆನ್ನಾಗಿರುತ್ತೆ. ಸೊ ನಾವೆಲ್ಲೂ ಕೂಡ ಈ ಥರ ಹೊಸ ಐಟಮ್ನ ನೋಡಿರಲ್ಲ. ನಮ್ಮ ದಾಸರಹಳ್ಳಿಯ ಸಂಭ್ರಮದಲ್ಲಿ ಎಷ್ಟೊಂದು ಹೊಸ ಐಟಮ್ಸ್ನ ನಾನು ನೋಡಿ ತುಂಬ ಶಾಕ್ ಆಗಿದ್ದೀನಿ, ಖುಷಿ ಪಟ್ಟಿದ್ದೀನಿ, ಎಷ್ಟೊಂದು ಶಾಪಿಂಗ್ ಕೂಡ ಮಾಡಿದ್ದೀನಿ. ಸೊ ಹಾಗಾಗಿ ನಿಮಗೆಲ್ಲ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ. ಇನ್ನೊಂದೇ ದಿನ ಬಾಕಿ ಇರೋದು, ಅದು ಮಾತ್ರ ಆಗಸ್ಟ್ 25ನೇ ತಾರೀಕು. ಸೊ ನೀವೇನೋ ತಗೊಳ್ಳೇಬೇಕು ಅನ್ನೋದಿಲ್ಲ. ಸೊ ಹೆಂಡ್ತಿನ ಕರ್ಕೊಂಡು ಅಥವಾ ಗಂಡನ ಕರ್ಕೊಂಡು ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ಬೋದು ಅಂತ ಅಂದರೆ ಈ ಮೇಳಕ್ಕೆ ಹೋಗಿ ಅಂತ ಹೇಳ್ತೀನಿ. ಅಲ್ಲಿ ಪುಟ್ ಮಕ್ಕಳು ಡ್ಯಾನ್ಸ್ ಆಡ್ತಾ ಇರ್ತಾರೆ. ಸೊ ತುಂಬ ಚೆನ್ನಾಗಿರೋ ಸಾಂಗ್ಸ್ಗಳು ಹೇಳ್ತಿದ್ದಾರೆ. ಸಂಡೇ ನಿಮ್ಗೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದರೆ ಈ ದಾಸರಹಳ್ಳಿಯ ಸಂಭ್ರಮಕ್ಕೆ ಒಂದೇ ಒಂದ್ಸತಿ ವಿಸಿಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ.